ಬಿಜೆಪಿಯಲ್ಲಿರುವ ಕೇಂದ್ರ ಸಚಿವರು ಹಾಗೂ ಶಾಸಕರ ವಿರುದ್ಧ ಆರೋಪಗಳಿವೆ. ಪಶ್ಚಿಮ ಬಂಗಾಳದ ಸಿಎಂ ಸುವೇಂದು ಅಧಿಕಾರಿ ಹಾಗೂ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರು ಮೊದಲು ರಾಜೀನಾಮೆ ನೀಡಲಿ, ಬಳಿಕ ನಮ್ಮ ಸಚಿವರ ರಾಜೀನಾಮೆ ಕುರಿತು ಮಾತನಾಡಲಿ ಎಂದು ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಬಿಜೆಪಿಗೆ ತಿರುಗೇಟು ನೀಡಿದರು. ವಾಲ್ಮೀಕಿ ನಿಗಮದ ಹಗರಣದ ಆರೋಪ ಎದುರಿಸುತ್ತಿರುವ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸುತ್ತಿರುವ ಕುರಿತು ಕಲಬುರಗಿ ನಗರದ ಕೆಕೆಆರ್ಡಿಬಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅವರಿಗೊಂದು ನೀತಿ ನಮಗೊಂದು ನೀತಿ ಎಂದು ಪ್ರಶ್ನೆ ಮಾಡಿದರು. ಸಚಿವ ಬಿ ನಾಗೇಂದ್ರ ವಿರುದ್ಧ ಕೇಳಿ ಬಂದಿರುವ 187 ಕೋಟಿ ರೂಪಾಯಿ ಅಕ್ರಮದ ಆರೋಪಕ್ಕೆ ಸಂಬಂಧಿಸಿದಂತೆ ಹಣ ಸಂಪೂರ್ಣ ವಾಪಸ್ ಬಂದಿದೆ. ಈ ಕುರಿತು ಸ್ಪಷ್ಟನೆಯನ್ನು ನೀಡಲಾಗಿದೆ. ತಪ್ಪಿತಸ್ಥರು ಎಂದು ಸಾಬೀತಾಗಿಲ್ಲದಿರುವಾಗ ರಾಜೀನಾಮೆ ಕೇಳುವುದು ಏಕೆ ಎಂದು ಪ್ರಶ್ನಿಸಿದ ಡಾಕ್ಟರ್ ಅಜಯ್ ಸಿಂಗ್, ತಪ್ಪಿತಸ್ಥರು ಎಂದು ಸಾಬೀತಾದರೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಬಿಜೆಪಿಯವರಿಗೆ ಬೇರೆ ಕೆಲಸವಿಲ್ಲದೆ ಈ ವಿಚಾರವನ್ನ ರಾಜಕೀಯಗೊಳಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಬಿಜೆಪಿಗರಿಂದ ದೇಶಪ್ರೇಮ ಕಲಿಯುವ ಅಗತ್ಯ ಕಾಂಗ್ರೆಸ್ಗೆ ಇಲ್ಲ. ನಮ್ಮ ಪಕ್ಷ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಬಿಜೆಪಿಯಲ್ಲಿ ಯಾರಾದರೂ ಸ್ವತಂತ್ರ ಹೋರಾಟಗಾರರು ಇದ್ದಾರೆಯೇ ಎಂದು ಪ್ರಶ್ನಿಸಿದ ಅವರು, 1937ರಲ್ಲಿ ಕಾಂಗ್ರೆಸ್ ವಂದೇ ಮಾತರಂ ಗೀತೆ 2 ಪ್ಯಾರಾಗಳನ್ನು ಹಾಡುವುದ ಕುರಿತು ನಿರ್ಧಾರ ಕೈಗೊಂಡಿತ್ತು. ಇದೀಗ ಈ ವಿಚಾರವನ್ನು ಬಿಜೆಪಿಯವರು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಕುಟುಕಿದರು. ಬಿಜೆಪಿಯವರು ವಿರೋಧ ಪಕ್ಷದಲ್ಲಿ 3-4 ಬಾಗಿಲುಗಳಿವೆ. ಒಂದ್ಸತಿ ಪಾದಯಾತ್ರೆ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಮಾಡಲ್ಲ ಅಂತ ಹೇಳ್ತಾರೆ, ಸಾಯಂಕಾಲ ಇನ್ನೊಂದು ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಇವತ್ತು ಬರಗಾಲ ಒಂದು ಪರಿಸ್ಥಿತಿ ಇದೆ. ಎಲ್ಲ ಸಚಿವರು ತಮ್ಮ ತಮ್ಮ ಉಸ್ತುವಾರಿ ಜಿಲ್ಲೆಗೆ ಹೋಗಿ ತಾಲೂಕಿಗೆ ಭೇಟಿ ಕೊಟ್ಟು ಬಂದಿದ್ದಾರೆ, ವರದಿಯನ್ನು ಒಪ್ಪಿಸಿದ್ದಾರೆ. ಬರಗಾಲ ಬಗ್ಗೆ ಚರ್ಚೆ ಆಗಬೇಕು, ರೈತರಿಗೆ ಏನು ಪರಿಹಾರ ಕೊಡಬೇಕು ಅದರ ಬಗ್ಗೆ ಚರ್ಚೆ ಆಗಬೇಕು. ಅದು ಬಿಟ್ಟು ಬಿ ನಾಗೇಂದ್ರ ಅವರು ಸಚಿವರು 31 ಮೇ 2024ಕ್ಕೆ ರಾಜೀನಾಮೆ ಕೊಟ್ಟರು. ಯಾಕೆ ಕೊಟ್ಟರು ಅಂದರೆ ಅವಾಗ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು, ಯಾವೊಂದು ರೀತಿಯಿಂದ ತೊಂದರೆ ಆಗಕೂಡ್ದು ಅಂತ ಅವ್ರು ಕೊಟ್ಟಿದ್ದಾರೆ. ಇವತ್ತು ದೇಶದಲ್ಲಿ ಸುಮಾರು 226 ಕೇಂದ್ರ ಬಿಜೆಪಿ ಸಚಿವರು ಬಿಜೆಪಿ ಶಾಸಕರ ಮೇಲೆ ಆರೋಪಗಳಿವೆ. ಎಲ್ಲರೂ ರಿಸೈನ್ ಮಾಡ್ತಾರಾ? ಸುವೇಂದು ಅಧಿಕಾರಿ ಬಿಜೆಪಿ ಮುಖ್ಯಮಂತ್ರಿ ವೆಸ್ಟ್ ಬೆಂಗಾಲಲ್ಲಿ, ಅವ್ರ ಮೇಲೆ ಆರೋಪ ಇದೆ, ಅವ್ರು ರಿಸೈನ್ ಮಾಡ್ತಾರಾ? ಹಿಮಂತ ಬಿಸ್ವ ಶರ್ಮಾ ಅವ್ರ ಮೇಲೆ ಆರೋಪ ಇದೆ, ಅವ್ರೇನು ರಿಸೈನ್ ಮಾಡ್ತಾರಾ? ಅವ್ರು ರಿಸೈನ್ ಮಾಡಲಿ ಮತ್ತೆ ನಾವು ಹೇಳ್ತೀವಿ. ಅವ್ರಿಗೆ ಒಂದು ನೀತಿ, ನಮಗೊಂದು ನೀತಿ. ಇವಾಗ ನಾಗೇಂದ್ರ ಅವರು ಸಚಿವರಾಗಿ ಏನು 187 ಕೋಟಿ ಅಂತ ಹೇಳ್ತಾರೆ, ಅದು ಎಲ್ಲ ದುಡ್ಡು ವಾಪಸ್ ಬಂದಿದೆ, ಅದರಲ್ಲಿ ಏನೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾರಾದರೆ ಒಂದು ಇದ್ದಾರೆ ಅಂದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇದ್ದಾರಂತ ಏನು ಸಾಬೀತು ಆಗಿಲ್ಲ. ಬಿಜೆಪಿಯವರಿಗೆ ಈ ಒಂದು ಸರ್ಕಾರ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸ 1,45,000 ಕೋಟಿ ನೇರವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡೆ ಮನುಷ್ಯನಿಗೆ ನಾವು ಕೊಟ್ಟಿದ್ದೀವಿ. ಅವರು 14 ಲಕ್ಷ ಕೋಟಿ ಅವ್ರು ಇರ್ತಕ್ಕಂಥ ಎಲ್ಲ ಉದ್ಯೋಗಿಪತಿಗಳಿಗೆ ಅವರು ಕೊಡ್ತಾರೆ. ಆದರೆ ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡಿರಿ ನಾವು ರಾಷ್ಟ್ರ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ. ಇದು ಬೇರೆ ವಿಷಯ. ಅವರಿಗೆ ಬಿ ಜೆ ಪಿಯವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಆ ಒಂದು ಕಾರಣಕ್ಕಾಗಿ ಸುಮ್ಮನೆ ಇದು ಒಂದು ಸುಳ್ಳು ಅಪಾದನೆ ಮಾಡಿ ಏನು ಚರ್ಚೆ ಮಾಡೋಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ನೀವು ನಾಗೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ, ನೀವು ಕೌನ್ಸಿಲಲ್ಲಿ ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಬಂದು ನೀವು ಮಾತಾಡ್ರಿ, ನಾವು ಚರ್ಚೆ ಮಾಡೋಣ. ಇಲ್ಲ, ಅವ್ರಿಗೆ ಏನಾದರೂ ಒಂದು ಇದ್ರ ತೀರ್ಪು ಬಂದರೆ ಅವಾಗ ಪಕ್ಷ ತೀರ್ಮಾನ ತಗೊಳ್ತಾರೆ. ಅಲ್ಲ, ಅದು ರಿಕವರ್ ಆಗಿದೆ ಅದು. ಆದರೆ ಇವ್ರ ಪಾತ್ರ ಏನೂ ಇಲ್ಲ ಅದರಲ್ಲಿ. ಯಾರಾದರೆ ನಾಗೇಂದ್ರ ಅವ್ರ ಬಗ್ಗೆ ಏನಾದರೂ ಹೇಳಿದಾರಾ? ಇಲ್ಲ. ಅದ್ರ ಬಗ್ಗೆ ಎಲ್ಲ ವರದಿಯನ್ನು ತಗೊಂಡು ನಿನ್ನೆನೂ ಕೂಡ ಮಾನ್ಯ ಕೃಷಿ ಸಚಿವರು ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಎಲ್ಲ ಸಚಿವರ ಕಡೆಯಿಂದ ತಮ್ಮ ಜಿಲ್ಲೆದು ಒಂದು ಮಾಹಿತಿಯನ್ನು ತಗೊಂಡು ಏನು ಮಾಡಿದ್ರೆ ನಮ್ಮ ರೈತರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಏನು ಮಾಡಿದ್ರೆ ಒಳ್ಳೆಯದಾಗ್ತದೆ ಅಂತ ನಾವು ನೋಡ್ತಾ ಇದ್ದೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.